ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಾರಿ ಗೈಸ್, ಈ ವಿಡಿಯೋ ಒಂದು ಸ್ವಲ್ಪ ನಾನು ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ. ಲೇಟ್ ಅಂದರೆ ಹೌದು, ತುಂಬಾ ಲೇಟಾಗಿದೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ಗುರು ಪೌರ್ಣಮಿ ದಿನದ್ದು ನಮ್ಮ ಮನೇಲಿ ನಾವು ಹೇಗೆ ಪೂಜೆ ಮಾಡಿದ್ವಿ ಅಂತ. ಸೊ ನೋಡಿ, ನಾನು ರಾಯರು ಮತ್ತು ಬಾಬಾದು ದೊಡ್ಡ ಭಕ್ತಳು. ಸೊ ನನ್ನ ಆರಾಧ್ಯ ದೈವಗಳು ಇವರು ಅಂತಲೇ ಹೇಳ್ಬೋದು. ನಾನು ನಮ್ಮ ಮನೆಯಲ್ಲಿ ಯಾವ ಥರ ಸಿಂಪಲಾಗಿ ಅವತ್ತಿನ ದಿನ ನಾನು ಪೂಜೆ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಹಾಗೆ ಇದು ಬರೀ ರಾಯರದು ಪೂಜೆ ಅಥವಾ ಬಾಬಾ ಪೂಜೆ ಗುರು ಪೌರ್ಣಮಿ ದಿನದಂತಲ್ಲ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಆಷಾಢ ಮಾಸದಲ್ಲಿ ನಾನು ಏನೇನು ಮಾಡಿದೆ, ಯಾವ ದೇವಸ್ಥಾನಕ್ಕೆ ಹೋದೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಗೈಸ್. ನೋಡಿ, ನಾನು ಪೂಜೆ ಮಾಡ್ತಿದ್ದೀನಿ. 9 ದೀಪಗಳನ್ನ ಹಚ್ಚಿ ಅದನ್ನು ನಾನು ಪೂರ್ತಿ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡೋದ್ರ ಜೊತೆಗೆ ನಾನು ಗುರು ಪೌರ್ಣಮಿನ ಸ್ಟಾರ್ಟ್ ಮಾಡಿದೆ. ಸೊ ದೇವರಿಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಎಲ್ಲ ನೈವೇದ್ಯಗಳನ್ನ ಮಾಡಿ ದೇವ್ರಿಗಿಟ್ಟು ಮನೇಲಿ ನಾನು, ನನ್ನ ತಮ್ಮ ಹಾಗೆ ನಮ್ಮಪ್ಪ ಈ ಪೂಜೆನ ಮಾಡಿದ್ವಿ. ನೋಡಿದ್ರಲ್ಲ, ಬಾಬಾ ನಮಗೆ ವರ ಕೊಟ್ಟರು. ಸೊ ನಾನು ನಂಬಿದ್ದೀನಿ. ನಾನು ಯಾವಾಗಲೂ ನಿಮಗೆ ಹೇಳೋದು ಒಂದೇ, ಭೂಮಿ ಮೇಲೆ ನೀವು ಯಾರನ್ನೇ ನಂಬೋದು, ಫ್ರೆಂಡ್ಸ್, ರಿಲೇಟಿವ್ಸ್, ನೀವು ಯಾರಿಂದನೇ ಮೋಸ ಹೋಗಿರ್ಬೋದು, ಆದರೆ ನೀವು ಯಾವತ್ತು ದೇವ್ರನ್ನ ನಂಬ್ತೀರಾ, ದೇವ್ರ ಜೊತೆಗಿರ್ತೀರ, ದೇವ್ರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ, ಅಲ್ಲಿವರೆಗೂ ನಿಮ್ಮನ್ನು ಯಾರೂ ತುಳಿಯೋಕ್ಕಾಗೋದಿಲ್ಲ ಗೈಸ್. ಸೊ ಈ ಗುರು ಪೌರ್ಣಿಮಾ ದಿನ ನಾನು ಏನು ಹೇಳ್ತೀನಿ ಅಂದರೆ, ಎಲ್ರಿಗೂ ದೇವರು ನಿಮಗೆ ಏನೇನು ಆಗಬೇಕು, ಅಚೀವ್ ಮಾಡಬೇಕು ಜೀವನದಲ್ಲಿ, ಅದು ದೇವರು ನಿಮಗೆ ಕೊಡಲಿ. ಹಾಗೆ ದೇವರು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬ, ಭೂಮಿ ಮೇಲಿರೋ ಪ್ರತಿಯೊಬ್ಬರಿಗೂ ಒಳ್ಳೆ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ನಿಮ್ಮ ಎಲ್ಲರ ಪರವಾಗಿ ನಾನು ಪೂಜೆ ಮಾಡಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಾನು ಪದೇ ಪದೇ ಹೇಳೋ ಹಾಗೆ, ಯಾರೆಲ್ಲ ಇನ್ನು ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ನೋಡಿ. ನೆಕ್ಸ್ಟ್ ಡೇ ಫ್ರೈಡೇ ಆಗಿರೋದ್ರಿಂದ ನಾನು ಎಲ್ಲ ದೇವ್ರಿಗೂ ಮಡ್ಲಕ್ಕಿ ಕೊಡಬೇಕು ಅಂತ ಮಡ್ಲಕ್ಕಿನ ಪ್ಯಾಕ್ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಏನು ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವ್ಲಾಗ್ಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇದು ಆ್ಯಕ್ಚುಲಿ ಇವತ್ತು ನಾನು ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಂದರೆ ನೆಕ್ಸ್ಟ್ ಅಂದರೆ ನಾಳೆ ಕೊನೆಯ ಆಷಾಢ ಶುಕ್ರವಾರ ಇದೆ. ಸೊ ನಾನು 3 ವೀಕ್ಸಲ್ಲಿ 1 ವೀಕ್ 9 ಹೆಣ್ದೇವರಿಗೆ ನಾನು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಇದು ನಂದು ಆಲ್ಮೋಸ್ಟ್ 3-4 ಇಯರ್ಸಿಂದ ಅದು ಒಂಥರ ರೂಢಿಕೆ ಆಗಿ ಬಂದಿದೆ. ಸೊ ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತಿದ್ದೀನಿ. ಸೊ ಹಾಗಾಗಿ ನಾನು ಬೆಳಿಗ್ಗೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕಿಂತ ಹೆಲ್ಪ್ ಆಗಲಿ ಅಂತ ನಾನು ಮಡ್ಲಕ್ಕಿನ ಕಟ್ತಾ ಇದ್ದೀನಿ ಗೈಸ್. ಸೊ ಮಡ್ಲಕ್ಕಿಗೆ ನಾನು ಯೂಶ್ವಲಿ ಅಕ್ಕಿ, ಕೊಬ್ಬರಿ, ಬೆಲ್ಲ, ಆಮೇಲೆ ಕಡಲೆ, ಆಮೇಲೆ ಬಳೆ, ಇದಿಷ್ಟು ಇಟ್ಟು ಮಡ್ಲಕ್ಕಿ ಕಟ್ಕೋತೀನಿ. ಆಮೇಲೆ 2 ಎಲೆ ದಕ್ಷಿಣೆ, ಬಾಳೆಹಣ್ಣು, ಸೀರೆ, ಇದಿಷ್ಟು ನಾನು ಮಡ್ಲಕ್ಕಿ ಕೊಡ್ತೀನಿ. ಸೊ ಅದಕ್ಕೆ ನಾನು ಎಲ್ಲ ಮಡ್ಲಕ್ಕಿನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾನು ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬಾರ್ದು ಅಂತ ಹಾಗೆ ವ್ಲಾಗ್ ಮಾಡ್ತಾ ಇದ್ದೆ. ಸೊ ಈ ಥರ ಆಲ್ರೆಡಿ ಇವಾಗ 3 ಮಾಡಿಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ 3 ಕೊಟ್ಟಿದ್ದೀನಿ 3 ದೇವ್ರಿಗೆ, ಇನ್ನು 6 ದೇವ್ರಿಗೆ ಕೊಡಬೇಕು. ಸೊ ಇವಾಗ 6 ದೇವ್ರಿಗೆ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೆಂಗೆ ಮಾಡ್ತೀನಿ ಅಂದರೆ, ಫಸ್ಟು 3 ಇಡಿ ಅಕ್ಕಿ ಹಾಕ್ಕೊಳ್ತೀನಿ. 3 ಇಡಿ ಅಕ್ಕಿ ಹಾಕ್ಕೊಂಡು ಹೇಗೆ 1 ಇಡಿಯಲ್ಲಿ 3 ಇಡಿ ಕಡಲೆ ಹಾಕ್ತೀನಿ. 1, 2, 3. ಅದಾದಮೇಲೆ 1 ಕೊಬ್ಬರಿ ಬಟ್ಲು, 1 ಬೆಲ್ಲ, ಆಮೇಲೆ 1 ಬಳೆ. ಇದರಲ್ಲಿ ಅರಿಶಿನ, ಕುಂಕುಮ, ಹರಕೆ ಇದೆ ಗೈಸ್. ಸೊ ಎಲೆನ ನಾನು ಬೆಳಿಗ್ಗೆ 1 ಬಾಳೆಹಣ್ಣು ಜೊತೆಗೆ ಇಡ್ತೀನಿ, 2 ಎಲೆ ಬಾಳೆಹಣ್ಣು ಇಡ್ತೀನಿ. ಸೊ ಈ ಥರ ನಾನು ಕಟ್ಕೋತೀನಿ. ನೋಡಿ, 6 ದೇವ್ರಿಗೆ ನಾನು ಮಡ್ಲಕ್ಕಿ ಕೊಡಬೇಕಿತ್ತು. ಸೊ 6 ಮಡ್ಲಕ್ಕಿನ ನಾನು ಕಟ್ಕೊಂಡಿದ್ದೀನಿ ಈ ಥರ ನೋಡ್ಬೋದಾ. ಸೊ ನಾಳೆ ಬೆಳಗ್ಗೆಗೆ ಬೇಗ ಆಗಲಿ ಅಂತ
ಓಕೆ ಗೈಸ್, ಇವಾಗ ನೋಡಿ ನಾನು ದೇವರಿಗೆ ಸೀರೆಗಳು ತೊಗೊಂಡಿದ್ದೀನಿ. ಇದೊಂದು ಕಲರ್ ತೊಗೊಂಡಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು. ಹೆಣ್ದೇವರಿಗೆ ಎಲ್ಲ ಹೆಣ್ದೇವರೇ ಅಲ್ವಾ, ಬರೀ ಗ್ರೀನ್ ಕಲರ್ ಆ್ಯಂಡ್ ರೆಡ್ ಕಲರ್ ಇವಾಗ ಕೊಡೋದಕ್ಕಿಂತ ಈ ಥರ ಟ್ರೆಂಡಿ ಕಲರ್ಸ್ ಕೂಡ ಕೊಟ್ಟರೆ ದೇವರಿಗೆ ಇಟ್ಟು ಆವಾಗ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಈ ಸಲ ಕ್ರೇಪ್ ಸಿಲ್ಕಲ್ಲಿ ತೊಗೊಂಡಿದ್ದೀನಿ ಗೈಸ್. ಇದು ನಮ್ಮ ಶಾಪಲ್ಲೇ ಸಿಗುತ್ತೆ. ಹೌದು. ಆ್ಯಂಡ್ ಏನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಿದ್ದೀರಾ, ನಿಮಗೆ ಏನಾದ್ರು ಕ್ರೇಪ್ ಸ್ಯಾರಿ, ಮೈಸೂರು ಕ್ರೇಪ್, ಇವಾಗ ಕಾಪಿ, ಫಸ್ಟ್ ಕಾಪಿ ಆ ಥರದ್ರಲ್ಲಿ ಬರುತ್ತಲ್ಲ, ಆ ಥರದ್ರಲ್ಲಿ ನಿಮ್ಗೇನಾದರೂ ಕಲೆಕ್ಷನ್ಸ್ ಇನ್ನೂ ತುಂಬ ವೆರೈಟೀಸ್ ಇದೆ. ನಿಮ್ಗೇನಾದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ನ ಡ್ರಾಪ್ ಮಾಡಿ. ನನ್ನ ಅಂಗಡಿ ಲಿಂಕು ಇಲ್ಲ ಅಂದರೆ ನಾನು ಆನ್ಲೈನಲ್ಲಿ ಇವಾಗ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೋಮ್ ಡೆಲಿವರಿ ಕೂಡ ಇರುತ್ತೆ. ಸೊ ಅದರದ್ದೇ ಒಂದು ಡಿಫ್ರೆಂಟ್ ವ್ಲಾಗ್ ಮಾಡ್ತೀನಿ, ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ, ಏನೇನು ತರಿಸ್ತೀನಿ ಅಂತ. ಸೊ ಇದಿಷ್ಟು ಇವಾಗ ನಾನು ದೇವರಿಗೆ ಅಂತ ತರಿಸಿರೋದು. ಸೊ ನೋಡಿ, ಬೆಳಗ್ಗೆ ನಾನು ಟೆಂಪಲ್ಗೆ ಹೋಗುವಾಗ ಈಸಿ ಆಗುತ್ತೆ. ಒಂದು ಸೀರೆಗೆ ಈ ಥರ ಇಟ್ಬಿಟ್ಟು ಹೂವು ಮತ್ತು ಬಾಳೆಹಣ್ಣು ಒಂದು ಪ್ಲೇಟಲ್ಲಿ ಇಟ್ಟು ಹೋಗಿ ದೇವಸ್ಥಾನಕ್ಕೆ ಬೇಗ ಬೇಗ ಪಟಪಟ ಅಂತ ಕೊಟ್ಟು ಪೂಜೆ ಮಾಡ್ಕೊಂಡು ಬರ್ಬೋದು ಅಂತ ಟೈಮ್ ಸೇವ್ ಮಾಡೋದಕ್ಕನ್ನ ಇವಾಗ ಫ್ರೆಶನ್ ಅಪ್ ಆಗಿ ಇದನ್ನೆಲ್ಲ ನಾನು ಮಾಡ್ಕೊಂಡಿದ್ದೀನಿ. ಒದ್ದೆ ಇದೆಯಲ್ಲ, 3 ನಾಟಕ ಬೇಡ ಬೇಡ. ಕರ್ಕೊಂಡು ಸಿಂಬಾ ವಾಕಿಂಗ್ ಹೋಗು, ವಾಕಿಂಗ್ ಮಾಡ್ಕೊಂಡು ಹೋಗು. ಪ್ರಾಣಿಗಳಿಗೆ ನಿಜವಾಗ್ಲೂ ಎಷ್ಟು ನಿಯತ್ತಿರುತ್ತಲ್ವ ಗೈಸ್. ಯಾರಿಗೆ ಏನು ಮಾಡಿದ್ರು, ಮನುಷ್ರಿಗೆ ಏನೇ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅವನಂತೂ ದಿನ ಬೆಳಗ್ಗೆ ಎದ್ದು ನನ್ನ ಮುಖ ನೋಡಿ ನಂಗೊಂದ್ಸಲಿ ಕಿಸ್ ಮಾಡಿ ಮುದ್ದು ಮಾಡಿ ಅವನು ವಾಕಿಂಗ್ ಹೋಗ್ತಾನೆ. ನಿಜವಾಗ್ಲೂ ನನಗಂತೂ ನಮ್ಮ ಸಿಂಬಾ ನಮ್ಮ ಮನೆಗೆ ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಮನೆಯಿಂದ ಬರೋದಕ್ಕೆ ನನಗೇನು ಖುಷಿ ಅಂದರೆ ನಮ್ಮ ಸಿಂಬಾ ಇರೋದೇ ಒಂದು ಖುಷಿ ಗೈಸ್. ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾನೆ, ಎಷ್ಟು ಚೆನ್ನಾಗಿ ನನ್ನ ಜೊತೆ ಟೈಮ್ ಪಾಸ್ ಮಾಡ್ತಾನೆ, ಆಟ ಆಡ್ತಾನೆ, ಒಂದೊಳ್ಳೆ ಕೇರಿಂಗ್ ಕೊಡ್ತಾನೆ, ಒಂದೊಳ್ಳೆ ಬೆಸ್ಟಿ ಗೈಸ್. ನಿಜವಾಗ್ಲೂ ಮನೇಲಿ ಪೆಟ್ ಸಾಕೋದು ತುಂಬ ಅಂದರೆ ತುಂಬ ಏನು ಹೇಳ್ತಾರೆ, ಒಂಥರ ನಮಗೆ ಒಂಥರ ಥೆರಪಿ ಅಂತ ಅಂದ್ಕೊಳ್ಳಿ. ಯಾರ್ಯಾರೆಲ್ಲ ಪೆಟ್ ಲವರ್ಸ್ ಇದ್ದೀರ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಅವ್ನು ಮುದ್ದು ಮಾಡಿ ವಾಕಿಂಗ್ ಹೋದ್ಮೇಲೆ ನಾನು ಇವತ್ತು ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ರಂಗೋಲಿ ಹೇಗಿದೆ, ನನಗೆ ನ್ಯಾಚುರಲಾಗಿ ಚುಕ್ಕಿ ಎಲ್ಲ ಇಟ್ಟು ಹಾಕೋಕ್ಕೆ ಬರುತ್ತೆ ಗೈಸ್, ಬಟ್ ಇಷ್ಟು ಸುಂದರವಾಗಿ ಹಾಕೋಕ್ಕೆ ಬರಲ್ಲ. ಅದಕ್ಕೆ ನಾನು ಯಾವುದೋ ಒಂದು ಜಾತ್ರೆಯಲ್ಲಿ ಹೇಳಿದ್ನಲ್ಲ, ರಂಗೋಲಿದು ಸ್ಲೇಟ್ಸ್ ತೊಗೊಂಡಿದ್ದೆ. ಸೊ ಅದನ್ನು ಇಟ್ಕೊಂಡು ಅದ್ರ ಹೆಲ್ಪಲ್ಲಿ ರಂಗೋಲಿನ ಹಾಕ್ತೀನಿ. ನನಗೆ ಹೆಂಗೆ ಡಿಸೈನ್ ಮಾಡಬೇಕು ಆ ಥರ ಒಂದು 2-3 ಸ್ಲೇಟ್ಸ್ ಇಟ್ಕೊಂಡಿದ್ದೀನಿ. ಸೊ ಆ ರೀತಿಯಲ್ಲಿ ನಾನು ಅದನ್ನು ಡಿಸೈನ್ ಮಾಡಿ ಅಂದರೆ ರಂಗೋಲಿ ಹಾಕ್ತೀನಿ. ಸೊ ರಂಗೋಲಿ ಹಾಕಿದ್ದಾಯಿತು, ಹೇಗೆ ಬಂದಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಟಂಟ್ರಾನ್, ಇದು ನಾನು ಹಾಕಿರೋ ರಂಗೋಲಿ. ಆ್ಯಸ್ ಯೂಶ್ವಲ್ ರಂಗೋಲಿ ಹಾಕಿ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡಿ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತೀನಿ.
ಆಷಾಢ ಆಗಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನದಲ್ಲೂ ತುಂಬ ಗ್ರ್ಯಾಂಡ್ ಪೂಜೆ ಇರುತ್ತೆ. ಸೊ ಹಂಗಾಗಿ ಗಂಗಮ್ಮನ ದೇವಸ್ಥಾನದಲ್ಲೂ ವಿಶೇಷ ಇತ್ತು. ನಾವಂತೂ ತುಂಬ ಅಂದರೆ ತುಂಬ ಖುಷಿಯಾಗಿ ಒಳ್ಳೆ ದರ್ಶನ ಆಯಿತು ಗೈಸ್. ಹಾಗೆ ನಮಗೆ ಗಂಗಮ್ಮನ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಆಮೇಲೆ ಶಾಲ್ ಕೊಟ್ಟರು. ನಮಗೆ ಗೊತ್ತಿರೋರು ಇದ್ದಾರೆ ಅಲ್ಲಿ. ನೀನು ಯಾಕೆ ಯಾವಾಗಲೂ ಮುಖ ಉಚ್ಕೊಂಡಿರ್ತೀಯ ಎಲ್ಲ ಬಂದರು? ನಿಮ್ಮ ಮಮ್ಮಿ ಇಷ್ಟನಾ ಚಿಕ್ಕಿ ಇಷ್ಟನಾ? ಕೇಳಿಸ್ತಿಲ್ಲ. ಕೇಳಿಸ್ತಿಲ್ಲ ನಮ್ಮ ವ್ಯೂವರ್ಸ್ಗೆ. ಜೋರಾಗಿ ಹೇಳು ಒಂದ್ಸಲಿ, ಜೋರಾಗಿ. ಚಿಕ್ಕಿ ನಾನು ಇಷ್ಟನಾ? ಸರಿ ಒಂದು ಮುತ್ತ ಕೊಡು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಹೇಳು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನೋ. ಗಂಗಮ್ಮ ಟೆಂಪಲ್ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಹೋಗಿದ್ದು ಬನಶಂಕರಮ್ಮನ ಟೆಂಪಲ್ಗೆ. ನಾನು ನಮ್ಮ ಅಕ್ಕ ಹೋಗಿದ್ವಿ. ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಅಲ್ಲೂ ಕೂಡ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಎಲ್ಲ ಟೆಂಪಲ್ಲು ತುಂಬ ರಶ್ ಇತ್ತು, ಬಟ್ ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಳ್ಳೆ ದರ್ಶನ, ಒಳ್ಳೆ ಪೂಜೆ ಆಯಿತು. ಸೊ ಬನಶಂಕರಮ್ಮ ಟೆಂಪಲ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬಂಡೆ ಮಕ್ಕಳಮ್ಮ ಟೆಂಪಲ್ಲು. ಅಲ್ಲಿ ತುಂಬ ರಶ್ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.